Hello students, I welcome you all to the e-content of Management Accounting. We are in 4th chapter, Fund Flow Statement. This is session number 43. In this session, I'll explain you what are the differences between fund flow statement and various other financial statement which we generally use in financial accounting. ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಆಗಿರ್ಬೋದು, ಮುಖ್ಯವಾಗಿ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಪೊಸಿಷನ್ ಸ್ಟೇಟ್ಮೆಂಟ್ನ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದೆರಡು ಸ್ಟೇಟ್ಮೆಂಟ್ಗೂ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಆಸ್ಪೆಕ್ಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ನಡುವೆ ಇರುವಂತಹ ವ್ಯತ್ಯಾಸಗಳು ಏನೇನು ಅಂತ. ಇದರಲ್ಲಿ ನಾನು 3 ಕಾಲಮ್ನ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕಾಲಮ್ನಲ್ಲಿ ಯಾವ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಅದಿದೆ. ಸೆಕೆಂಡ್ ಕಾಲಮ್ನಲ್ಲಿ ನಿಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಇದೆ. ಥರ್ಡ್ ಕಾಲಮ್ನಲ್ಲಿ ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅದ್ರ ಬಗ್ಗೆ ಅಂತ ಇದೆ. ಇವಾಗ ಮೊದಲನೇದಾಗಿ ಪರ್ಪಸ್, ಯಾವ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ ಅಂತ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಪ್ರಿಪೇರ್ಡ್ ಟು ರಿವೀಲ್ ದ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್, whereas income statement is prepared to reveal the results of the operation, especially the profit or loss occurred in the business. ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಏನೇನೆಲ್ಲ ಸೋರ್ಸಸ್ ಮತ್ತು ಏನೇನೆಲ್ಲ ಅಪ್ಲಿಕೇಶನ್ ನಾವು ಮಾಡಿದ್ದೀವಿ, ಅಂದರೆ ಯಾವ ಯಾವ ಮೂಲಗಳಿಂದ ನಮಗೆ ಫಂಡ್ಸ್ ಬಂದಿದೆ ಮತ್ತು ಹೇಗೆ ಆ ಫಂಡ್ಸ್ನ ನಾವು ವಿನಿಯೋಗ ಮಾಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಕಂಡುಹಿಡಿಯೋದಕ್ಕೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ. ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ವ್ಯವಹಾರದಲ್ಲಿ ಬಂದಿರುವಂತಹ ಲಾಭ ಅಥವಾ ನಷ್ಟ ಏನು ಅಂತ ಕಂಡುಹಿಡಿಯೋದಕ್ಕೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡ್ತೀವಿ. ಸೊ ಒನ್ ಈಸ್ ಟು ನೋ ದ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆ್ಯಂಡ್ ದ ಅದರ್ ಈಸ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಬಿಸ್ನೆಸ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಏನೇನೆಲ್ಲ ನಾವು ಇದರೊಳಗಡೆ ಇನ್ಕ್ಲೂಡ್ ಅಥವಾ ಎಕ್ಸ್ಕ್ಲೂಡ್ ಮಾಡ್ತೀವಿ, ಏನೇನೆಲ್ಲ ಐಟಮ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂತ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಾವು ಕ್ಯಾಪಿಟಲ್ ಐಟಮ್ ಮತ್ತು ರೆವೆನ್ಯೂ ಐಟಮ್ ಎರಡನ್ನೂ ಕನ್ಸಿಡರ್ ಮಾಡ್ತೀವಿ. ಅದೇ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ನಾವು ಬರೀ ರೆವೆನ್ಯೂ ಐಟಮ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ರೆವೆನ್ಯೂ ಐಟಮ್ಸ್ ಅಂದರೆ ಏನು, ಕ್ಯಾಪಿಟಲ್ ಐಟಮ್ಸ್ ಅಂದರೆ ಏನು ಅಂತ. ಕ್ಯಾಪಿಟಲ್ ಐಟಮ್ಸ್ ಆರ್ ನಥಿಂಗ್ ಬಟ್ heavy investment and long term aspects, and revenue items are those items which are recurring and routine aspects of the business. ಇವಾಗ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಅದು ಪರ್ಚೇಸ್ ಆಫ್ ಮೆಷಿನರಿ ಆಗಿದ್ರೂ ಅದನ್ನು ಕನ್ಸಿಡರ್ ಮಾಡ್ತೀವಿ, ಮತ್ತು ಪರ್ಚೇಸಸ್ ಮತ್ತು ಸೇಲ್ಸ್ ಅಂತ ಇದ್ರೂ ಅದೂ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಬೇಕಾಗತ್ತೆ. ಆದರೆ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಹಾಗಲ್ಲ. ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಐಟಮ್ಸ್ನೆಲ್ಲ ನಾವು ತೊಗೊಳ್ಳೋದಿಲ್ಲ. ಅದ್ರ ಬದಲು ಕ್ಯಾಪಿಟಲ್ ಐಟಮ್ಸ್ನ ನಾವು ಎಲ್ಲಿ ತೊಗೊಳ್ತಾ ಇರ್ತೀವಿ, ಪೊಸಿಷನ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೊಳ್ತಾ ಇರ್ತೀವಿ. ನೆಕ್ಸ್ಟ್ ಈಸ್ ಫಾರ್ಮ್ಯಾಟ್. There is no prescribed format for the fund flow statement, but whereas income statement should be prepared with the help of prescribed format and standards. And the next is inclusion. ಏನೇನೆಲ್ಲ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಇನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ವಿ ಡಸಂಟ್ ಇನ್ಕ್ಲೂಡ್ ಡಿಪ್ರಿಸಿಯೇಷನ್ ಆ್ಯಂಡ್ ಅದರ್ ನಾನ್ ಕ್ಯಾಶ್ ಐಟಮ್ಸ್. ಅದೆಲ್ಲ ಇದ್ರೆ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ತೆಗೆದುಬಿಟ್ಟು ಫಂಡ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಆದರೆ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ಸ್ ಡಿಪ್ರಿಸಿಯೇಷನ್ ಆ್ಯಂಡ್ ಅದರ್ ನಾನ್ ಕ್ಯಾಶ್ ಐಟಮ್ಸ್. ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹ್ಯಾಸ್ ಲಿಮಿಟೆಡ್ ಸ್ಕೋಪ್ ಬಿಕಾಸ್ ಇಟ್ ಡೀಲ್ಸ್ ವಿತ್ ಓನ್ಲಿ ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಟ್ರಾನ್ಸಾಕ್ಷನ್ದು ಅಂತ ನೋಡೋದಕ್ಕೆ ಮಾತ್ರ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ. ಬಟ್ ಆದರೆ ಇನ್ಕಮ್ ಸ್ಟೇಟ್ಮೆಂಟ್ ಹಾಗಲ್ಲ. ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಬರೀ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಲ್ಲ, ಎಂಟೈರ್ ಟ್ರಾನ್ಸಾಕ್ಷನ್ ಆಫ್ ದಿ ಬಿಸ್ನೆಸ್ನ ಇದು ಒಳಗೊಂಡಿರುತ್ತೆ. ಹಾಗಾಗಿ ಇದರ ಸ್ಕೋಪ್ ತುಂಬ ವೈಡ್ ಅಂತ ಹೇಳ್ಬೋದು. ನೆಕ್ಸ್ಟು ಯಾವಾಗ ಬೇಕಾದರೂ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ಬೋದು. ದ ಟೈಮಿಂಗ್ ಫಾರ್ ದಿ ಪ್ರಿಪರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್. At any point of time, say for example quarterly, monthly, biannually, likewise we can prepare fund flow statement, but income statement usually it is prepared at the end of the financial year. And then usually fund flow statement is useful for internal purpose, especially for managers to take decisions, whereas income statement is used by external parties
especially investors, creditors, bankers, government and general public, they use the income statement in order to assess the capability of the organization. ಸಾಮಾನ್ಯವಾಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಆರ್ಗನೈಸೇಷನಲ್ಲಿ ಮ್ಯಾನೇಜರ್ಸ್ ಯಾವುದಾದ್ರೂ ನಿರ್ಧಾರ ತಗೊಳ್ಳುವಾಗ ಅದನ್ನ ಉಪಯೋಗಿಸ್ತಾರೆ. ಆದರೆ ಇನ್ಕಮ್ ಸ್ಟೇಟ್ಮೆಂಟ್ ಹಾಗಲ್ಲ. ಇನ್ಕಮ್ ಸ್ಟೇಟ್ಮೆಂಟು ಮ್ಯಾನೇಜರ್ಸ್ ಅಷ್ಟೇ ಅಲ್ಲ, ಬೇರೆ ಇಂಟ್ರೆಸ್ಟೆಡ್ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹವರು, ಅವರೆಲ್ಲರೂ, ಅದು ಸರ್ಕಾರ ಆಗಿರಬಹುದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಅದು ಸಾರ್ವಜನಿಕರೇ ಆಗಿರ್ಬೋದು, ಅವರೆಲ್ಲರೂ ಕೂಡ ಇನ್ಕಮ್ ಸ್ಟೇಟ್ಮೆಂಟ್ನ ನೋಡ್ತಾರೆ. ಅಥವಾ ಇನ್ಕಮ್ ಸ್ಟೇಟ್ಮೆಂಟು ಹೇಗಿದೆ ಅಂತ ಅದ್ರ ಮೇಲೆ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ನ ಜಡ್ಜ್ ಮಾಡ್ತಾರೆ. ಆಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದೇನು ಕಂಪಲ್ಸರಿ ಅಲ್ಲ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇಟ್ ಈಸ್ ಪ್ಯೂರ್ಲಿ ಆಪ್ಷನಲ್. ಬಟ್ ವೇರ್ ಆಸ್ you have to prepare income statement, it is compulsory and statutory, that too in a prescribed form. ಯಾವ ರೀತಿಯಾಗಿ ಕಂಪನೀಸ್ ಆ್ಯಕ್ಟ್ನಲ್ಲಿ ನಮಗೆ ಹೇಳಿದ್ದಾರೆ ಆ ರೀತಿಯಾಗಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಲೇಬೇಕು. ಆ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಕಂಪಲ್ಸರಿ ಅನ್ನೋದು, ಅದು ಕಂಪಲ್ಸರಿ ಆಗಿದೆ. ಇದಿಷ್ಟು ನಾವಿವಾಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ನಡುವೆ ಇರುವಂತಹ ವ್ಯತ್ಯಾಸ ನೋಡಿದ್ವಿ. ಅದೇ ರೀತಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಡಿಫ್ರೆನ್ಸ್ ಇದೆ ಅಥವಾ ಇದೆಯಾ ಅಂತ ನೋಡೋಣ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಡೈನಮಿಕ್ ಇನ್ ನೇಚರ್. ಇಟ್ ಶೋಸ್ ದ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್, ಎಸ್ಪೆಷಲಿ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಡೈನಮಿಕ್ ಅಂತ ಹೇಳ್ತೀವಿ, ಏಕೆಂದರೆ ಇದು ಪದೇ ಪದೇ ಅಂದರೆ ಕ್ವಾರ್ಟರ್ಲಿ ಮತ್ತು ಬೈ ಆ್ಯನ್ಯುಯಲ್ ಈ ರೀತಿ ನಾವು ಪ್ರಿಪೇರ್ ಮಾಡ್ತಾನೆ ಇರಬೇಕಾಗತ್ತೆ. ಮತ್ತು ಇದರಲ್ಲಿ ನಾವು ಏನು ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ ಇದೆ ಅಥವಾ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಶೀಟಿಗೆ ಬಂದರೆ, ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ಅಂದರೆ ಇಯರ್ಲಿ ಒನ್ಸ್ ನಾವು ಪ್ರಿಪೇರ್ ಮಾಡೋದ್ರಿಂದ ಅದರಲ್ಲಿ ತುಂಬ ಚೇಂಜಸ್ ಏನೂ ಇರೋದಿಲ್ಲ. ಆಮೇಲಿಂದ ಇದನ್ನು ನಾವು ಒಂದು ಸಮ್ಮರಿ ಫಾರ್ಮಲ್ಲಿ ಪ್ರಿಸ್ಕ್ರೈಬ್ಡ್ ಡೇಟಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ದ ಮೇನ್ ಪರ್ಪಸ್ ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ದ ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಟು ನೋ ದ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನು ಚೇಂಜ್ ಆಗಿದೆ ಅಥವಾ ವರ್ಕಿಂಗ್ ಕ್ಯಾಪಿಟಲ್ಗೆ ಹೇಗೆ ಎಫೆಕ್ಟ್ ಆಗಿದೆ ಅಂತ ನೋಡ್ತೀವಿ. ಅದೇ ಬ್ಯಾಲೆನ್ಸ್ ಶೀಟ್ನ ಯಾತಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ನೋ ದ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಆ್ಯಂಡ್ ದೆನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಅ ಅನಾಲಿಸಿಸ್ ಟೂಲ್ ಅಂತ ಹೇಳ್ಬೋದು. ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್ಗೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಒಂದು ಬೆಸ್ಟ್ ಟೂಲ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗಿದೆ. ಆದರೆ ಬ್ಯಾಲೆನ್ಸ್ ಶೀಟ್ ಏನು ಅನಾಲಿಟಿಕಲ್ ಟೂಲ್ ಅಂತ ಹೇಳಲ್ಲ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್, ಕಂಪೇರ್ಡ್ ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಟ್ ಈಸ್ ನಾಟ್ ದಟ್ ಮಚ್ ಯೂಸ್ಫುಲ್ ಅಂತ ಹೇಳ್ಬೋದು. ಬ್ಯಾಲೆನ್ಸ್ ಶೀಟ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಪೊಸಿಷನ್ ಗೊತ್ತಾಗುತ್ತೆ. ಆದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೇಗೆ ಅನಾಲಿಟಿಕಲ್ ಫಾರ್ಮ್ನಲ್ಲಿ ನಮಗೆ ಚೇಂಜಸ್ ಆಗಿರೋದನ್ನ ತೋರಿಸುತ್ತೆ, ಆ ರೀತಿ ನಮಗೆ ಬ್ಯಾಲೆನ್ಸ್ ಶೀಟ್ ತೋರಿಸದೇ ಇರೋದ್ರಿಂದ ಡಿಸಿಷನ್ ಮೇಕಿಂಗ್ಗೆ ಡೈರೆಕ್ಟಾಗಿ ಇದು ಹೆಲ್ಪ್ ಮಾಡೋದು ಕಡಿಮೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ದ ಡೀಟೇಲ್ಸ್ ಲೈಕ್ ಏನೇನೆಲ್ಲ ಮಾಡ್ತೀವಿ ಅಂತ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತೀವಿ, ಮತ್ತು ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ್ಯಂಡ್ ದೆನ್ ಫೈನಲಿ ವಿ ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ ಈಸ್ ಜಸ್ಟ್ ಅ ಸಮ್ಮರಿ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ಈಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಪೊಸಿಷನ್ ಸ್ಟೇಟ್ಮೆಂಟ್. ಹೇಗೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ, ಅದಕ್ಕೆ ಏನು ಇನ್ಪುಟ್ ಅಂತ ಹೇಳಿದ್ರೆ, ಕಂಪನಿಯಲ್ಲಿರುವಂತಹ ಕಂಪನಿಯ P&L ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದನ್ನೇ ನಾವು ಸೋರ್ಸ್ ಆಗಿ ಇಟ್ಕೊಂಡು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಅಂದರೆ ವಿ ಗೋ ಫಾರ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ನ ನೋಡಿ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ರೆಕಾರ್ಡ್ಸ್ ಮತ್ತು ಅಡ್ಜಸ್ಟ್ಮೆಂಟ್ಸ್ನ ನೋಡಿ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇದಿಷ್ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಇರುವಂತಹ ವ್ಯತ್ಯಾಸ ಆಯಿತು. ಇದನ್ನ ನಿಮಗೆ 5 ಮಾರ್ಕಿಗೆ ಕೇಳ್ಬೋದು. 5 ಮಾರ್ಕ್ಗೆ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ, ಅಥವಾ ಎಕ್ಸ್ಪ್ಲೈನ್ ದ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಅದಲ್ಲದೆ ನಿಮಗೆ 2 ಮಾರ್ಕ್ಸ್ಗೂ ಕೂಡ ಈ ಥರ ಕ್ವೆಶನ್ಸ್ನ ಕೇಳ್ಬೋದು.
ನಿಮಗೆ ಯಾವ್ಯಾವ ಮೇಯ್ನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದನ್ನು ಯಾವ ಪರ್ಪಸ್ಗೆ ಪ್ರಿಪೇರ್ ಮಾಡ್ತೀವಿ, ಅದು ಕಂಪಲ್ಸರಿನಾ ಅಥವಾ ಆಪ್ಷನಲ್ಲ, ಮತ್ತು ಯಾವ ಇನ್ಪುಟ್ನ ಯೂಸ್ ಮಾಡ್ತೀವಿ, ಮತ್ತು ಅದರಲ್ಲಿ ಕಂಟೆಂಟ್ ಏನೇನೆಲ್ಲ ಇದೆ, ಮತ್ತು ಯಾವ್ಯಾವ ಪೀರಿಯಡ್ದು ಸೆಲೆಕ್ಟ್ ಮಾಡ್ತೀವಿ. ಈ ರೀತಿ ನೀವು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ನೀವೇನೇ ಫಂಡ್ ಫ್ಲೋ ಮತ್ತು ಬ್ಯಾಲೆನ್ಸ್ ಶೀಟು ಅಥವಾ ಫಂಡ್ ಫ್ಲೋ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಆ ಪಾಯಿಂಟ್ದು ಬೇಸಿಸ್ ಮೇಲೆ ಡಿಫ್ರೆನ್ಸಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತಿನ ಸೆಷನಲ್ಲಿ ನಾವು ಇದು ಒಂದು ಆಲ್ಮೋಸ್ಟ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ತನಕ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಇದು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ನ ಯಾವ ರೀತಿ ಶೆಡ್ಯೂಲ್ನಲ್ಲಿ ತೋರಿಸ್ತೀವಿ, ಫಂಡ್ ಫ್ರಮ್ ಆಪರೇಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ದು ಫಾರ್ಮ್ಯಾಟ್ ಹೆಂಗಿದೆ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ 15 ಮಾರ್ಕ್ಸ್ದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ತನಕ ಏನೇನೆಲ್ಲ ಫಾರ್ಮ್ಯಾಟ್ ಬಂದಿದೆ ಅದಷ್ಟು ಫಾರ್ಮ್ಯಾಟ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ 15 ಮಾರ್ಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವತ್ತಿನ ಸೆಷನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಮತ್ತು ಸಿಂಪಲ್ ಆಗಿದೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.